ಹಿಡನ್ ಟ್ರೆಷರ್ಸ್ ಪ್ರೋಗ್ರಾಮ್ ನಂಬರ್ 10. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನನ್ನ ಪ್ರಿಯ ಶ್ರೋತೃಗಳೇ, ವೀಕ್ಷಕರೇ, ನಿಮ್ಮನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಗಳಿಗೆ ನಾನು ಆಹ್ವಾನಿಸ್ತೇನೆ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನೀ ನಮಗೆ ಕೊಟ್ಟ ಆಶೀರ್ವಾದಗಳಿಗಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಈ ಆಶೀರ್ವಾದಗಳನ್ನು ನಾವು ಅನುಭವಿಸುತ್ತಾ ಮುಂದುವರಿಯುವುದಕ್ಕೆ ಕೃಪೆ ಮಾಡು. ಕರ್ತನೇ, ಈ ದಿವಸದಲ್ಲಿ ನಾವು ಇದರ ಕುರಿತು ಹೆಚ್ಚಾಗಿ ತಿಳ್ಕೊಳ್ಳುವಾಗ ನಿನ್ನ ಕೃಪೆ ನಮಗೆ ಅನುಗ್ರಹಿಸಿಕೊಟ್ಟು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೇ. ಆಮೆನ್. ಎಫೆಸದವರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ನಾವು ಕಳೆದ ವಾರದಲ್ಲಿ ನಾವು ಪ್ರತ್ಯೇಕವಾಗಿ ದೇವರು ನಮಗೆ ಅನುಗ್ರಹಿಸಿದಂಥ ಆಶೀರ್ವಾದದ 5 ವಿಷಯಗಳನ್ನು ಧ್ಯಾನ ಮಾಡ್ತಾ ಬಂದೆವು. 5ನೇದಾಗಿ ಆಶೀರ್ವಾದದ ಸ್ಥಳ, ಅದು ಪರಲೋಕ ಎಂಬುದನ್ನು ನೋಡಿದೆವು. ಇವತ್ತು ಆಶೀರ್ವಾದದ ಕಾರ್ಯಕರ್ತನು ಯಾರು? ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು. ದ ಬ್ಲೆಸ್ಸಿಂಗ್ ಏಜೆಂಟ್ ಈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. Christians, they possess every spiritual blessing in the heavenly places. ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳಿಗೆ ಕ್ರೈಸ್ತರು ಬಾಧ್ಯರಾಗಿದ್ದಾರೆ. ಯಾಕೆ ಅಂತ ಕೇಳಿದರೆ, ಈ ಆಶೀರ್ವಾದಗಳು ಅದನ್ನು ದೇವರು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. Because they are in Jesus Christ. When we trust in Him as Lord and Savior, ನಾವು ಆತನನ್ನು ನಮ್ಮ ಒಡೆಯನು, ರಕ್ಷಕನು ಎಂಬುದಾಗಿ ಸ್ವೀಕಾರ ಮಾಡುವಾಗ, we are placed in a marvelous union with Christ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಮಹಾ ಅದ್ಭುತವಾದಂಥ ಒಂದು ಅನ್ಯೋನ್ಯತೆಗೆ ನಮ್ಮನ್ನು ಸೇರಿಸುವಂಥವನಾಗಿದ್ದಾನೆ. ನಾವು ಕೊರಿಂಥದವರಿಗೆ ಬರೆದಂಥ ಪತ್ರಕ್ಕೆ ನಾವು ಹೋಗುವಾಗ 1ನೇ ಕೊರಿಂಥದವರಿಗೆ ಬರೆದಂಥ ಆ ಪತ್ರದಲ್ಲಿ 6ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರ 6ನೇ ಅಧ್ಯಾಯ, ಅಲ್ಲಿ 17ನೇ ವಚನದಲ್ಲಿ ಭಕ್ತನಾದಂಥ ಪೌಲನು ಹೀಗೆ ಹೇಳ್ತಾ ಇದ್ದಾನೆ: ಕರ್ತನ ಸಂಸರ್ಗದಲ್ಲಿರುವವನಾದರೋ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಎಂಬುದಾಗಿ. ನೋಡ್ರಿ, ಭಕ್ತನಾದಂಥ ಪೌಲನು ಗಂಡ ಹೆಂಡಿನ ಸಂಬಂಧವನ್ನು ಆತನು ಉಲ್ಲೇಖಿಸ್ತಾ ಇದ್ದಾನೆ. ಗಂಡ ಹೆಂಡಿನ ಸಂಬಂಧವನ್ನು ಉಲ್ಲೇಖಿಸುವಾಗ ಆತನು ಹೇಳುವಂಥದ್ದು, ಗಂಡ ಹೆಂಡರಿಬ್ಬರೂ ಅವರು ಒಂದೇ ಶರೀರವಾಗಿದ್ದಾರೆ. ಕರ್ತನ ಸಂಸರ್ಗದಲ್ಲಿರುವವರು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ. ನೋಡ್ರಿ ನನ್ನ ಪ್ರಿಯರೇ, ಅವರ್ ಯೂನಿಟಿ ಆಸ್ ಕ್ರಿಶ್ಚಿಯನ್ಸ್ ಈಸ್ ಮೋರ್ ದ್ಯಾನ್ ಸಿಂಪ್ಲಿ ದ್ಯಾಟ್ ಆಫ್ ಕಾಮನ್ ಅಗ್ರಿಮೆಂಟ್.
ನಮಗಿರುವಂಥ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಯಾವುದೋ ಒಂದು ಪತ್ರವಲ್ಲಿ ಅದರ ಕುರಿತು ಬರೆದು ಸಹಿ ಹಾಕುವಂಥದ್ದಲ್ಲ. ಇಟ್ ಈಸ್ ದ ಯೂನಿಟಿ ಆಫ್ ಎ ಕಾಮನ್ನೆಸ್ ಆಫ್ ಲೈಫ್. ಒಂದೇ ಜೀವ, ದ ಕಾಮನ್ ಇಟರ್ನಲ್ ಲೈಫ್ ಆಫ್ ಗಾಡ್. ದೇವರ ನಿತ್ಯತ್ವದ ಆ ಒಂದು ಜೀವನ, that pulses through the soul of every believer. ಪ್ರತಿಯೊಬ್ಬ ವಿಶ್ವಾಸಿಯ ಮೂಲಕವಾಗಿ ಅದು ಹರಿದು ಬರುವಂತಹದ್ದಾಗಿದೆ. ನೋಡ್ರಿ ನನ್ನ ಪ್ರಿಯರೇ, ನಾವು ಅನೇಕ ಸಾರಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಆತ್ಮೀಕ ಜೀವನ ಎಂಬುದಾಗಿ ಹೇಳುವಾಗ ನಾವು ಯಾವ ರೀತಿಯಲ್ಲಿ ಒಂದು ತಪ್ಪಾದಂಥ ಗ್ರಹಿಕೆ ನಮ್ಮಲ್ಲಿರಬಾರ್ದು. ನನಗೂ ದೇವರೊಟ್ಟಿಗಿರತಕ್ಕಂಥ ಜೀವ. ಭಕ್ತನಾದಂಥ ಪೌಲನು ರೋಮಾಪುರದವರಿಗೆ ಬರೆಯುವಾಗ 15ನೇ ಅಧ್ಯಾಯದಲ್ಲಿ ಆತನು ಹೇಳುವಂಥ ಮಾತನ್ನು ಗಮನಿಸಿರಿ. 5ನೇ ವಚನದಿಂದಲೇ ಓದ್ತೇನೆ. ರೋಮಾಪುರ 15:5 ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ಆದುದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ನನ್ನ ಪ್ರಿಯರೇ, ನೋಡಿ, ಕ್ರೈಸ್ತ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಅದು ಮನುಷ್ಯನು ಅವನ ಪ್ರಯತ್ನದಿಂದ ಮಾಡತಕ್ಕಂಥ ಒಂದು ಯೂನಿಟಿ ಅಲ್ಲ, ಅಥವಾ ಮನುಷ್ಯನ ಒಂದು ಅಗ್ರಿಮೆಂಟ್ ಅಲ್ಲ. It's a common eternal life of God that passes through every Christian believer. ನನ್ನ ಪ್ರಿಯರೇ, ನೋಡಿ, ನಮ್ಮ ಶರೀರದಲ್ಲಿ ಹರಿಯುವಂಥ ರಕ್ತ, ನೀವು ಯಾವ ಕಡೆಯಿಂದ ರಕ್ತ ತೆಗೆದರೂ ಕೂಡ ಆ ರಕ್ತ ಕಣದಲ್ಲಿರತಕ್ಕಂಥ ಲಕ್ಷಣಗಳು ಅದು ಒಂದೇ ಆಗಿರ್ತದೆ. ನೋಡಿ, ನಾನಿವತ್ತು ನನ್ನ ರಕ್ತ ಪರೀಕ್ಷೆಗೆ ನನ್ನ ಕೈಯಿಂದ, ಎಡ ಕೈಯಿಂದ ನಾನು ನನ್ನ ರಕ್ತ ತೆಗೆದೆ. ಆಮೇಲೆ ಮರು ದಿವಸ ನನ್ನ ರಕ್ತ ಪರೀಕ್ಷೆಗಾಗಿ ಬಲ ಕೈಯಿಂದ ನನ್ನ ರಕ್ತ ತೆಗೆದೆ. ಅಲ್ಲಿ ಸ್ವಲ್ಪ ಭಿನ್ನತೆ ಉಂಟು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹದಲ್ಲಿ ಹರಿಯುವಂಥ ರಕ್ತ ಅದು ಒಂದೇ. ಅದು ನೀವು ಎಡ ಕೈಯಿಂದ ತೆಗೀರಿ, ಬಲ ಕೈಯಿಂದ ತೆಗೀರಿ. ಭಕ್ತನಾದಂಥ ಪೌಲನು ಇಲ್ಲಿ ಹೇಳಿದಂಥ ಮಾತು, ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳ್ರಿ. ನನ್ನ ಪ್ರಿಯರು, ಇದು ಕ್ರೈಸ್ತ ಜೀವನದ ಅನ್ಯೋನ್ಯತೆ, ಆಶೀರ್ವಾದ. ಈ ಆಶೀರ್ವಾದಕ್ಕೆ ಕಾರ್ಯಕರ್ತನು ಈ ಲೋಕದ ಯಾವುದಾದರೂ ಒಂದು ಸಂಸ್ಥೆ ಅಲ್ಲ. All that the Lord has, those in Christ have. ನೀವೊಂದು ಮಾತು ಕೇಳ್ಬೋದು, ಕರ್ತನಲ್ಲಿ ಏನುಂಟಾ ಅದು ಯಾರಲ್ಲಿ ಉಂಟಂತೆ? ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಉಂಟು. ಕರ್ತನಲ್ಲಿ ಏನುಂಟಾ ಅದು ಯಾರಲ್ಲಿ ಉಂಟು? ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಉಂಟು. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ಬರುವಾಗ 8ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು.
ಕ್ರಿಸ್ತನೊಂದಿಗೆ ಬಾಧ್ಯರು. ನನ್ನ ಪ್ರಿಯರೇ, ಈ ಒಂದು ಸತ್ಯವನ್ನು ನಾವು ಗ್ರಹಿಸಿಕೊಳ್ಳಬೇಕು. ನಾವು ದೇವರ ಮಕ್ಕಳಾಗಿದ್ದೇವಂತೇಳಿ ಹೇಳಿ ನಮಗೆ ಸಾಕ್ಷಿ ಹೇಳುವವರು ಯಾರಂತೆ? ಪವಿತ್ರಾತ್ಮನು ನಮ್ಮ ಆತ್ಮದೊಂದಿಗಿದ್ದು ಸಾಕ್ಷಿ ಹೇಳ್ತಾನೆ. ನನ್ನ ಪ್ರಿಯರು, ಇವತ್ತೊಂದು ಪ್ರಶ್ನೆ ಕೇಳ್ತೇನೆ. ಯಥಾರ್ಥವಾಗಿ ಈ ವಾಕ್ಯ ಭಾಗವನ್ನು ಕೇಳುತ್ತಿರುವವರು, ಹೌದು ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗಳಾಗಿದ್ದೇನೆ ಎಂಬಂಥ ಸಾಕ್ಷಿಯನ್ನು ಪವಿತ್ರಾತ್ಮನು ನನ್ನ ಹೃದಯದಲ್ಲಿ ಇಟ್ಟಿದ್ದಾನೆ ಎಂಬಂಥ ಒಂದು ಹೇಳಿಕೆ ಕೊಡ್ಬೋದಾ? ನಾನು ದೇವರ ಮಗನಾಗಿದ್ದೇನೆ. ನಾನು ದೇವರ ಮಗನಾಗಿದ್ದರೆ, ಇನ್ನೊಬ್ಬನು ದೇವರ ಮಗಳು ಅಥವಾ ಮಗನಾಗಿದ್ದರೆ, ನಾನು ಮತ್ತು ಅವನು ಏನಾದೆವು? ನಾವು ಕ್ರೈಸ್ತ ಸಹೋದರರಾದೆವು. ನಾವು ಇಂಗ್ಲೀಷಲ್ಲಿ ಕೆಲವು ಸಾರಿ ಹೇಳೋದುಂಟು, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ. ನೀವು ಸ್ವಲ್ಪ ಆಲೋಚನೆ ಮಾಡಿರಿ. ಒಂದು ಕುಟುಂಬದಲ್ಲಿ ಇರತಕ್ಕಂಥ ಸಹೋದರ ಸಹೋದರಿಯರು ಒಂದೇ ತಾಯಿಗೆ ಹುಟ್ಟಿದವರು, ಅವರಲ್ಲಿ ಎಷ್ಟು ಪ್ರೀತಿ ಇರ್ತದಂತೆ ಹೇಳಿದರೆ ನೋಡಿ, ಸ್ವಲ್ಪ ಹೊತ್ತಿಗೆ ಏನೋ ಕೆಲವು ವಿಚಾರಗಳಿಗೆ ಜಗಳಾಡಿಕೊಳ್ಬೋದು, ಮನಸ್ತಾಪ ಮಾಡಿಕೊಳ್ಬೋದು. ಆದರೆ ಆ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಒಂದೇ ಅನ್ಯೋನ್ಯತೆಯಾಗಿ ಬರ್ತಾರೆ. ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ನಾವು ಆತನಿಗೆ ಮಕ್ಕಳಾಗಿರುವುದಾದರೆ, ಪವಿತ್ರಾತ್ಮನು ನಮಗೆ ಸಾಕ್ಷಿ ಹೇಳುವುದಾದರೆ, ನಮಗಿರುವಂಥ ಅನ್ಯೋನ್ಯತೆ ಅದು ಮನುಷ್ಯನು ಅಥವಾ ಯಾವುದಾದ್ರೂ ಎಲ್ಲ ಸಭೆಗಳು ಒಟ್ಟು ಸೇರಿ ಒಂದು ಯೂನಿಟಿ ಮಾಡುವುದಲ್ಲ. That's not the biblical unity. We are one in Christ. That unity has been made by the Lord himself. ನಮ್ಮ ಕರ್ತನು ತಾನೇ ಆ ಅನ್ಯೋನ್ಯತೆಯನ್ನು ತಂದಿದ್ದಾನೆ. ಕ್ರೈಸ್ಟ್ ರಿಚಸ್ ಆರ್ ಅವರ್ ರಿಚಸ್. ತಂದೆ ತಾಯಿಗಳಿಗಿರುವ ಆಸ್ತಿ ಮಕ್ಕಳಿಗೆ ಸೇರ್ತದೆ. ಹಿಸ್ ರಿಸೋರ್ಸಸ್ ಆರ್ ಅವರ್ ರಿಸೋರ್ಸಸ್. ಅವನಿಗಿರುವಂಥ ಆ ಮೂಲ ಸಂಪತ್ತು ಅಥವಾ ಆ ರಿಸೋರ್ಸ್ ಏನಿದ್ರೂ ಕೂಡ ಅದು ನಮಗೆ ಕೂಡ ಸೇರಿದೆ. ಹಿಸ್ ರೈಚಸ್ನೆಸ್ ಈಸ್ ಅವರ್ ರೈಚಸ್ನೆಸ್. ದೇವರ ನೀತಿ ಅದು ನನ್ನ ನೀತಿಯಾಗಿದೆ. ಆ್ಯಂಡ್ ಹಿಸ್ ಪವರ್ ಈಸ್ ಅವರ್ ಪವರ್. ಆತನ ಬಲ ಅದು ನನ್ನ ಬಲವಾಗಿದೆ. ಹಿಸ್ ಪೊಸಿಷನ್ ಈಸ್ ಅವರ್ ಪೊಸಿಷನ್. ಆತನ ಸ್ಥಾನ ಅದು ನನ್ನ ಸ್ಥಾನ. ವೇರ್ ಹಿ ಈಸ್ ವಿ ಆರ್. ಆತನೆಲ್ಲಿರ್ತಾನ ನಾವು ಅಲ್ಲಿರ್ತೇವೆ. ಹಿಸ್ ಪ್ರಿವಿಲೇಜ್ ಈಸ್ ಅವರ್ ಪ್ರಿವಿಲೇಜ್. ಆತನಿಗಿರುವಂಥ ಆ ಭಾಗ್ಯ ಅದು ನನಗೆ ಸೇರಿತು. ವಾಟ್ ಹಿ ಈಸ್ ವಿ ಆರ್. ಆತನೇನಾಗಿದ್ದಾನ ನಾವು ಕೂಡ ಹಾಗೆ ಆಗಿದ್ದೇವೆ. ಹಿಸ್ ಪೊಸಿಷನ್ ಈಸ್ ಅವರ್ ಪೊಸಿಷನ್. ಆತನ ಸೊತ್ತು ಅದು ನನ್ನದು. ವಾಟ್ ಹಿ ಹ್ಯಾಸ್ ವಿ ಹ್ಯಾವ್. ಆತನಲ್ಲಿ ಏನುಂಟ ಅದು ನನ್ನಲ್ಲಿ ಉಂಟು. ಹಿಸ್ ಪ್ರಾಕ್ಟೀಸ್ ಈಸ್ ಮೈ ಪ್ರಾಕ್ಟೀಸ್. ಆತನ ಅಭ್ಯಾಸ ಅದೇನುಂಟ ಅದು ನನ್ನ ಅಭ್ಯಾಸ. ವಾಟ್ ಹಿ ಡಸ್ ವಿ ಆಲ್ಸೋ ಡು. ಆತನೇನು ಮಾಡ್ತಾನ ಅದನ್ನು ನಾನು ಸಹ ಮಾಡ್ತೇನೆ. ವಿ ಆರ್ ದೋಸ್ ಥಿಂಗ್ಸ್ ಆ್ಯಂಡ್ ಹ್ಯಾವ್ ದೋಸ್ ಥಿಂಗ್ಸ್ ಆ್ಯಂಡ್ ಡೂ ದೋಸ್ ಥಿಂಗ್ಸ್ ಬೈ ದ ಗ್ರೇಸ್ ಆಫ್ ಗಾಡ್. ಕರ್ತನ ಕೃಪೆಯಿಂದ ನಾವು ನಿಜವಾಗಿಯೂ ಕೂಡ ನಾವು ತಿಳ್ಕೊಳ್ಳಬೇಕಾದದ್ದೇನೆಂದರೆ, ನಮ್ಮಲ್ಲಿ ಇರತಕ್ಕದ್ದು ಆತನಲ್ಲಿರುವಂಥದ್ದು. ಆತನ ಕೃಪೆ ಅದು ನನ್ನದು. ಆತನಲ್ಲಿರುವಂಥ ಭಾಗ್ಯ ಅದು ನನ್ನದು. ಆದುದರಿಂದ ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರದಲ್ಲಿ ಆತನು ಹೇಳುವಂಥ ಒಂದು ಸತ್ಯವನ್ನು 15ನೇ ಅಧ್ಯಾಯದಲ್ಲಿ ನಾವು ನೋಡೋಣ. 15ನೇ ಅಧ್ಯಾಯ 10ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ ಪೌಲನು ಗಮನಿಸಿರಿ. ನಾನು
ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನ್ನ ಪ್ರಿಯರು, ಈ ದಿವಸದಲ್ಲಿ ನಮಗೆ ಯಾರಿಗೂ ಕೂಡ ಹೆಚ್ಚಳ್ಮೆ ಪಟ್ಟುಕೊಳ್ಳಿಕ್ಕೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗೆ ಉಂಟಾದ ಆತನ ಕೃಪೆ ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆ. ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವಂಥ ದೇವರ ಕೃಪೆ. ಓ ನನ್ನ ಪ್ರಿಯರು, ಎಂಥ ಅಮೂಲ್ಯವಾದಂಥ ಒಂದು ಸತ್ಯ. ಹೂ ಆರ್ ವಿ? ಹೂ ಆರ್ ಯು? ನಾವು ಯಾರು? ನಾವು ಏನಾಗಿದ್ದೇವೆ? ವಿ ಆರ್ ದೋಸ್ ಥಿಂಗ್ಸ್ and have those things and do those things by the grace of God. ನಾವು ಆತನಲ್ಲಿರುವುದೆಲ್ಲ ನಮ್ಮಲ್ಲಿರುವಂಥ, ಆತನು ಏನು ಮಾಡ್ತಾನೋ ಅದನ್ನು ನಾನು ಮಾಡ್ತೇನೆ. ನನ್ನ ಪ್ರಿಯರೇ, ಆದರೆ ಇದೆಲ್ಲವನ್ನು ಕೂಡ ಭಕ್ತನಾದ ಪೌಲನು ಹೇಳಿದಂಥ ಮಾತು, ನಾನದನ್ನು ಹೇಗೆ ಮಾಡ್ತೇನೆ? ದೇವರ ಕೃಪೆಯಿಂದ. ನೋಡಿ, ನಾವು ಆತನ ಮೇಲೆ ವಿಶ್ವಾಸವನ್ನಿಡುವಾಗ, ವೆನ್ ವಿ ಟ್ರಸ್ಟ್ ಇನ್ ದ ಲಾರ್ಡ್, ನಾವು ಕರ್ತನ ಮೇಲೆ ವಿಶ್ವಾಸವನ್ನಿಡುವಾಗ, ದಟ್ ವಿಲ್ ನೆವರ್ ಫೇಲ್. ಅದು ಎಂದಿಗೂ ಸೋತು ಹೋಗಲಿಕ್ಕೆ ಆಗುವುದು. ನಮ್ಮ ಜೀವನದಲ್ಲಿ ದೇವರ ಚಿತ್ತ ನೆರವೇರುವಂಥ. ಆದುದರಿಂದ ನಾವು ಒಂದು ತಿಳ್ಕೊಳ್ಳೋಣ, ನಮಗಿರುವಂಥ ಎಲ್ಲ ಆಶೀರ್ವಾದಗಳಿಗೆ ಅದರ ಕಾರ್ಯಕರ್ತನು ಯಾರು? ನನ್ನ ರಕ್ಷಕನಾದ ಯೇಸು ಕ್ರಿಸ್ತನು. ನನ್ನ ಪ್ರಿಯರ, ಅನೇಕ ಸಾರಿ ನಾನು ಕೆಲವರು ಹೇಳುವುದನ್ನು ಕೇಳಿದ್ದೇನೆ, ನಾನು ಬಹಳ ಬಡವ ನಾನು ಅಂತ. ನನ್ನ ಪ್ರಿಯರೇ, ನಾವು ಒಂದು ವಿಷಯ ತಿಳ್ಕೊಳ್ಬೇಕು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿದ್ದಂಥ ಐಶ್ವರ್ಯವನ್ನು ಬಿಟ್ಟು ಬಿಟ್ಟು ಈ ಲೋಕದಲ್ಲಿ ಬಡವನಾದ. ಆದರೆ ಆತನು ಬಡವನಲ್ಲ, ಐಶ್ವರ್ಯವಂತ. ಕರ್ತನ ನಿಮಿತ್ತವಾಗಿ, ದೇವರ ನಿಮಿತ್ತವಾಗಿ, ನನ್ನ ನಿಮಿತ್ತವಾಗಿ ಆತನೊಬ್ಬ ಬಡವನಾದ. ನನ್ನ ಪ್ರಿಯರು, ಈ ದಿವಸದಲ್ಲಿ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟವರಾದರೆ ಬೇರೆಯವರ ನಿಮಿತ್ತವಾಗಿ ನಾನು ಬಡವನಾಗ್ಬೋದು, ನನಗಿರುವುದನ್ನು ನಾನು ಕೊಟ್ಟು ಬಿಡಬಹುದು. ಆದರೆ ನನಗಿರತಕ್ಕಂಥ ಐಶ್ವರ್ಯದ ಕ್ರಿಸ್ತನಲ್ಲಿ, ಆತನಲ್ಲಿರುವಂಥ ಸಕಲ ಆಶೀರ್ವಾದ ಐಶ್ವರ್ಯಕ್ಕೆ ನಾನು ಬಾಧ್ಯನಾಗಿದ್ದೇನೆ. ಇದು ನಾವು ತಿಳಿದುಕೊಳ್ಳಬೇಕಾದಂಥ ಪ್ರಾಮುಖ್ಯವಾದಂಥ ಒಂದು ಪಾಠ. ಅದಾದ ನಂತರ ಭಕ್ತನಾದಂಥ ಪೌಲನು, ನಾವು ಅದೇ ಎಫೆಸದವರಿಗೆ ಬರೆದಂಥ ಪತ್ರಕ್ಕೆ ನಾವು ಹಿಂದಕ್ಕೆ ಬರೋಣ. ಏನು ಹೇಳ್ತಾ ಇದ್ದಾನೆ 1ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಓದ್ತೇನೆ. ಕೆಲವು ವಿಷಯಗಳನ್ನು ಕ್ಲುಪ್ತವಾಗಿ ಹೇಳಿ ಉಳಿದದನ್ನು ಮುಂದಿನ ದಿನದಲ್ಲಿ ನಾವು ಆಲೋಚನೆ ಮಾಡೋಣ. ಎಫೆಸ 1:4-6. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ನಾವು ಈ 2-3 ವಚನಗಳನ್ನು ಓದುವಾಗ ಶರೀರ ರಚನೆಯ ಮೂಲ ವಸ್ತುವಿನ ವಿಚಾರದಲ್ಲಿ ಆತನು ಮಾತಾಡ್ತಾ ಇದ್ದ. ದ ಎಲಿಮೆಂಟ್ಸ್ ಆಫ್ ದ ಇಟರ್ನಲ್ ಫಾರ್ಮಿಂಗ್ ಆಫ್ ದ ಬಾಡಿ. Now these verses
ಇಟ್ ರಿವೀಲ್ ದ ಪಾಸ್ಟ್ ಪಾರ್ಟ್ ಆಫ್ ಗಾಡ್ಸ್ ಪ್ಲ್ಯಾನ್ ಇನ್ ಫಾರ್ಮಿಂಗ್ ದ ಚರ್ಚ್. ದೇವರು ತನ್ನ ಸಭೆಯನ್ನು ಆತನುಂಟು ಮಾಡೋದಕ್ಕಿದ್ದಂಥ ನಿತ್ಯವಾದ ಯೋಜನೆ ಯಾಕೆ? ಆಮೇಲೆ ಆತನು ಅಲ್ಲಿ ಯೇಸು ಕ್ರಿಸ್ತನು ಆತನಿಗೆ ಶರೀರವಾದಂಥ ಆತನ ಸಭೆ, ಆತನ ಉದ್ದೇಶಗಳ ಕುರಿತಾಗಿ ಮಾತನಾಡ್ತಾನೆ. ದೇವರಿಗಿರತಕ್ಕಂಥ ಉದ್ದೇಶಗಳು ಆತನು ಈ ವಾಕ್ಯ ಭಾಗದಲ್ಲಿ ಸುಮಾರು 7 ಮೂಲ ವಸ್ತುಗಳ ವಿಚಾರವಾಗಿ ಆತನು ಮಾತನಾಡ್ತಾ ಇದ್ದಾನೆ. 7 ಮೂಲ ವಸ್ತುಗಳು ಯಾವುದದು? ಒಂದನೇದು ದ ಮೆಥಡ್. ದೇವರು ಯಾವ ಒಂದು ಮಾರ್ಗವನ್ನು ಅನುಸರಿಸಿದ್ದಾನೆ. ಎರಡನೇದಾಗಿ ದ ಇಲೆಕ್ಷನ್, ಯಾವ ರೀತಿಯಲ್ಲಿ ನಮ್ಮನ್ನು ಆತನು ಆರಿಸಿಕೊಂಡ. ಆಮೇಲೆ ಮೂರನೇದಾಗಿ ದ ಆಬ್ಜೆಕ್ಟ್, ಅದಕ್ಕೆ ಇರುವಂಥ ಗುರಿ ಯಾವುದು. ನಾಲ್ಕನೇದಾಗಿ ಹೂ ಆರ್ ದ ಇಲೆಕ್ಟ್, ಈ ಆರಿಸಲ್ಪಟ್ಟವರು ಯಾರು. ಆಮೇಲೆ ಮುಂದಕ್ಕೆ ದ ಟೈಮ್, ಆ ಸಮಯದ ಕುರಿತು. ಆಮೇಲೆ ಆರನೇದಾಗಿ ಆತನೇನು ಹೇಳ್ತಾನೆ? ನಿತ್ಯತ್ವದ ಕುರಿತಾಗಿ ಮಾತನಾಡ್ತಾನೆ. ನಾವು ಈ 2-3 ವಚನದಲ್ಲಿ ನಾನು ಆಗಲೇ ಹೇಳಿದ್ದೆ, ಇದನ್ನೆಲ್ಲ ನಾವು ನೋಡಲಿಕ್ಕಿದ್ದೇವೆ ನಾವು. ಆ ನಂತರ ಅದರ ಉದ್ದೇಶ ಮತ್ತು ಅದರ ಶುದ್ಧತ್ವ, ಪರಿಶುದ್ಧತೆಯ ಕುರಿತಾಗಿ ಆತನು ಮಾತನಾಡ್ತಾನೆ. ನನ್ನ ಪ್ರಿಯರೇ, ಈ ವಾಕ್ಯ ಭಾಗವನ್ನು ನೀವು ಧ್ಯಾನ ಮಾಡುವಾಗ ಮುಂದಿನ ದಿನಗಳಲ್ಲಿ ನಾವು he talk about the purpose, he talks about the holiness, he talks about the motive, he talks about the love, he talks about the result, he talks about the sonship, and he talks about the goal, and he talks about the glory. ನನ್ನ ಪ್ರಿಯರೇ, ಈ ಎಲ್ಲ ವಿಷಯಗಳನ್ನು ನಾವು ವಿಶದವಾಗಿ ಮುಂದಿನ ದಿವಸಗಳಲ್ಲಿ ಅಧ್ಯಯನ ಮಾಡುವುದಕ್ಕಿದ್ದೇವೆ. ನಾವು ಈ ಸತ್ಯಾಂಶಗಳನ್ನು ನಾವು ನಮ್ಮ ಗಮನದಲ್ಲಿಟ್ಟುಕೊಳ್ಳೋಣ. ದೇವರು ನಮಗೆ ಕೊಟ್ಟಂಥ ಈ ಸತ್ಯಾಂಶಗಳು ನಾವು ಅದನ್ನು ಹೆಜ್ಜೆ ಹೆಜ್ಜೆಯಾಗಿ ನಾವು ಧ್ಯಾನ ಮಾಡುವುದಕ್ಕಿದ್ದೇವೆ. ದೇವರು ತನ್ನ ವಾಕ್ಯವನ್ನು ನಮಗೆ ಆಶೀರ್ವದಿಸಿ ಕೊಡಲಿ ಮತ್ತು ಕರ್ತನ ಸನ್ನಿಧಾನದಲ್ಲಿ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿ ಅದಕ್ಕೆ ಒಳಗಾಗಿ ಜೀವಿಸುವಂತೆ ಕೃಪೆ ತೋರಿಸು. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೇ. ಆಮೇನ್.